ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಜೆಡಿಎಸ್ ಸಂಘಟನೆಯನ್ನ ಪುನಶ್ಚೇತನಗೊಳಿಸುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಿ ಮುಂಬರುವ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಪಕ್ಷದ ಕಾರ್ಯಕರ್ತರಿಗೆ ಶಕ್ತಿ ತುಂಬುವ ಕಾರ್ಯ ಮಾಡುತ್ತೇವೆ ಎಂದು ಜೆಡಿಎಸ್ ನೂತನ ಜಿಲ್ಲಾಧ್ಯಕ್ಷ ಸೂರಜ್ ನಾಯ್ಕ್ ಸೋನಿ ಹೇಳಿದರು. ಕುಮಟಾದ ರೋಟರಿ ಹಾಲ್ನಲ್ಲಿ ನಡೆದ ಜೆಡಿಎಸ್ ಜಿಲ್ಲಾ ಮಟ್ಟದ ಮುಖಂಡರ ಸಭೆಯ ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದ ಜೆಡಿಎಸ್ ನೂತನ ಜಿಲ್ಲಾಧ್ಯಕ್ಷ ಸೂರಜ್ ನಾಯ್ಕ್ ಸೋನಿ ಅವರು ಪಕ್ಷದ ವರಿಷ್ಠರಾದ ದೇವೇಗೌಡರು, ಎಚ್.ಡಿ. ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ ಅವರು ಕರೆದು ಪಕ್ಷದ ಜಿಲ್ಲಾಧ್ಯಕ್ಷ ಸ್ಥಾನವನ್ನ ನೀಡುವ ಮೂಲಕ ಜಿಲ್ಲೆಯಲ್ಲಿ ಪಕ್ಷ ಸಂಘಟನೆಯ ಜವಾಬ್ದಾರಿ ನೀಡಿದ್ದಾರೆ. ಅವರ ಸೂಚನೆ ಮೇರೆಗೆ ಜಿಲ್ಲೆಯ ಎಲ್ಲಾ ತಾಲೂಕುಗಳಿಂದಲೂ ಪಕ್ಷದ ಪ್ರಮುಖರು ಮಾತ್ರ ಈ ಸಭೆಯಲ್ಲಿ ಪಾಲ್ಗೊಂಡು ಅಮೂಲ್ಯ ಸಲಹೆಗಳನ್ನು ನೀಡಿದ್ದಾರೆ. ಪಕ್ಷದ ರಜತ ಮಹೋತ್ಸವದ ನಿಮಿತ್ತ ಮುಂದಿನ 1 ತಿಂಗಳು ಪಕ್ಷ ಸಂಘಟನೆಯ ಕಾರ್ಯ ಚಟುವಟಿಕೆ ಮಾಡುವ ಸಂಘಟನಾ ಪರ್ವ ಕಾರ್ಯಕ್ರಮಕ್ಕೆ ಚಾಲನೆ ನೀಡುತ್ತೇವೆ. ಪಕ್ಷದ ಸದಸ್ಯತ್ವವನ್ನು ಹೆಚ್ಚಿಸಿಕೊಂಡು ಸಂಘಟನೆಯನ್ನ ಪುನಶ್ಚೇತನಗೊಳಿಸಿ ಮುಂಬರುವ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ನಮ್ಮ ಕಾರ್ಯಕರ್ತರಿಗೆ ಶಕ್ತಿ ತುಂಬುವ ಕೆಲಸ ಮಾಡಲಾಗುವುದು. ಅಲ್ಲದೆ ಜಿಲ್ಲೆಯ ಜ್ವಲಂತ ಸಮಸ್ಯೆಗಳಾದ ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆ ಮತ್ತು ಅಘನಾಶಿನಿ ನದಿ ಜೋಡಣೆ ಯೋಜನೆಯನ್ನು ವಿರೋಧಿಸುವ ಹೋರಾಟಕ್ಕೆ ನಾವು ಕೂಡ ಪಕ್ಷದಿಂದ ಬೆಂಬಲ ಸೂಚಿಸುವ ಜೊತೆಗೆ ಹೋರಾಟದಲ್ಲಿ ಪಾಲ್ಗೊಳ್ಳುತ್ತೇವೆ. ಜಿಲ್ಲೆಗೊಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಬೇಕೆಂಬ ಕೂಗಿಗೆ ಧ್ವನಿಯಾಗಿ ನಮ್ಮ ಪಕ್ಷ ಕೂಡ ಹೋರಾಟ ಮಾಡುತ್ತದೆ. ಈ ಎಲ್ಲಾ ಹೋರಾಟಗಳನ್ನು ನಮ್ಮ ಪಕ್ಷದ ಕಾರ್ಯಕರ್ತರು ಪಾಲ್ಗೊಳ್ಳುವ ನಿರ್ಣಯವನ್ನು ಈ ಸಭೆಯಲ್ಲಿ ಕೈಗೊಳ್ಳಲಾಗಿದೆ. ಫೆಬ್ರವರಿ 28ರಂದು ಬಿಜಾಪುರದಲ್ಲಿ ಜೆಡಿಎಸ್ ಮಹಾಸಮಾವೇಶ ನಡೆಯಲಿದ್ದು, ಈ ಮಹಾಸಮಾವೇಶಕ್ಕೆ ನಮ್ಮ ಜಿಲ್ಲೆಯಿಂದಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಪಕ್ಷದ ಕಾರ್ಯಕರ್ತರು ಪಾಲ್ಗೊಳ್ಳುವಂತೆ ಕರೆ ನೀಡಲಾಗಿದೆ ಎಂದರು. ನಾನು ಜಿಲ್ಲಾಧ್ಯಕ್ಷನಾಗಬೇಕಾದ್ರೂ ಒಂದಿಷ್ಟು ಆಕಾಂಕ್ಷೆಗಳಿರ್ತವೆ. ಸ್ವಾಭಾವಿಕವಾಗಿ ನಮ್ಮ ಪಕ್ಷದಲ್ಲಿ ಆಕಾಂಕ್ಷೆಗಳಿರ್ತವೆ. 2 ಪಕ್ಷ 3 ಪಕ್ಷ ಹಿಂಗೆಲ್ಲ ಕೂಡಿದಾಗ ಆಕಾಂಕ್ಷೆಗಳು ಇರುವಂಥದ್ದು ಸಹಜ. ನಿರ್ಧಾರ ಮಾಡುವಂಥದ್ದು ಹಿರಿಯರು ಅವ್ರಿಗೆ ಸೂಕ್ತ ಟೈಮಲ್ಲಿ ಸೂಕ್ತ ನಿರ್ಧಾರ ತಕ್ಕಂತಾರೆ ಅನ್ನೋ ಭರವಸೆ ನಮ್ಮ ಜೆಡಿಎಸ್ ಪಕ್ಷಕ್ಕೆ ಎಲ್ಲರೂ ಅಂದ್ರೆ ಅನ್ಯಾಯ ಅನ್ನೋದ್ರಿಂದ ಕಡೆಗಣನೆ ಮಾಡದೆ ನಿರ್ಧಾರ ತಗೊಂತಾರೆ ಅನ್ನೋದು ಮೊನ್ನೆ MP ಚುನಾವಣೆಗೆ ತೋರಿಸ್ಕೊಟ್ಟಿದ್ದಾರೆ. ಹಾಗಾಗಿ ವಿಶ್ವಾಸ ಇದೆ, ಒಳ್ಳೆ ರೀತಿಯಿಂದ ನಾವು ಇಂಡಿಯನ್ ಪಕ್ಷ ಮುಂದೋಗ್ತೀವಿ. MP ಪರಿಸರ ಹಾನಿಯಾಗುವಂತಹ ಉದ್ಯಮ ಕೈ ಬರಬಾರದು, ಪರಿಸರ ಪೂರಕವಾಗಿ ಬರುವಂತಹ ಉದ್ಯಮ ಬರಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮ ಪಕ್ಷ ಹೋರಾಟ ಮಾಡುತ್ತದೆ, ಜೊತೆಗಿರ್ತದೆ ಅಂತ ಈ ಸಂದರ್ಭದಲ್ಲಿ ನಾವೆಲ್ಲರೂ ತೀರ್ಮಾನ ಮಾಡಿದ್ದೀವಿ. ಕೊನೆಯಲ್ಲಿ ಇದೇ ಬರುವ 27 ಫೆಬ್ರವರಿ ಬಿಜಾಪುರದಲ್ಲಿ ಕಿತ್ತೂರು ಕರ್ನಾಟಕದ ಮಹಾಸಮಾವೇಶ ಲಕ್ಷಾಂತರ ಜನ ಸೇರುವಂಥದ್ರಲ್ಲಿ ಉತ್ತರ ಕನ್ನಡ ಜಿಲ್ಲೆಯಿಂದಲೂ ನಾವೆಲ್ಲ ಹೋಗಬೇಕಾಗಿರೋದು ನಮ್ಮ ಜವಾಬ್ದಾರಿ ಕೊಟ್ಟಿದ್ದಾರೆ. ಹಾಗಾಗಿ ಇಲ್ಲಿಂದಲೂ ಸಾಕಷ್ಟು ಸಂಖ್ಯೆ ಹೋಗ್ತೀವಿ. ಒಟ್ಟಲ್ಲಿ ಬಿಜಾಪುರದಲ್ಲಿ ನಡೆಯುವ ಈ ಕಿತ್ತೂರು ಕರ್ನಾಟಕ ಭಾಗದ ಮಹಾಸಮಾವೇಶದಲ್ಲಿ ರಜತ ಮಹೋತ್ಸವದ ಅಂಗವಾಗಿ ನಡೆಯುವ ಮಹಾಸಮಾವೇಶದಲ್ಲಿ ಇದರಲ್ಲಿ ನಾವು ಈ ಪಕ್ಷದ ಬಲವರ್ಧನೆಗೆ ಇಲ್ಲಿಂದ ಸಾಕಷ್ಟು ಲೀಡರ್ಸ್ ಕಾರ್ಯಕರ್ತರು ತೀರ್ಮಾನವಾಗಿದ್ದೀವಿ. ಮತ್ತೆ ಎಲ್ಲರ ಪತ್ರಿಕಾ ಮಿತ್ರರ ಸಹಕಾರ ಸಂದರ್ಭದಲ್ಲಿ ನಮ್ಮ ಪಕ್ಷಕ್ಕೆ ಇರಲಿ. ನಮ್ಮ ಪಕ್ಷದ ಲೀಡರ್ಸ್ ಏನೇನು ಒಳ್ಳೆ ಕೆಲಸ ಮಾಡ್ತಾರೆ ಅದನ್ನ ತಾವು ಪತ್ರಿಕೆ ಮುಖಾಂತರ ಹೇಳೋದಕ್ಕೋಸ್ಕರ ನಾವು ಎನ್ಡಿಎ ಜೊತೆಗಿನ ಮೈತ್ರಿ ಬಗ್ಗೆ ಮಾತನಾಡಿದ ಸೋನಿಯವರು ಪಕ್ಷದ ವರಿಷ್ಠರ ಸೂಚನೆಯಂತೆ ನಾವು ಕೂಡ ಮೈತ್ರಿ ಧರ್ಮ ಪಾಲಿಸುತ್ತೇವೆ. ಮುಂದಿನ ಚುನಾವಣೆಯ ಬಗ್ಗೆ ಪಕ್ಷದ ವರಿಷ್ಠರು ಯಾವ ನಿರ್ಣಯ ಕೈಗೊಳ್ಳುತ್ತಾರಾ ಅದಕ್ಕೆ ನಾವೆಲ್ಲ ಬದ್ಧರಾಗಿದ್ದೇವೆ. ನಮ್ಮ ಪಕ್ಷದ ಕೆಲ ಮುಖಂಡರು ಅವಕಾಶ ಆರಿಸಿ ಬೇರೆ ಪಕ್ಷಕ್ಕೆ ಹೋಗಿದ್ದಾರೆ. ಇದು ಕೇವಲ ನಮ್ಮ ಪಕ್ಷವಲ್ಲ, ರಾಷ್ಟ್ರೀಯ ಪಕ್ಷಗಳಲ್ಲೂ ನಡೆದಿದೆ. ಇವತ್ತು ರಾಷ್ಟ್ರೀಯ ಪಕ್ಷದಲ್ಲಿರುವ ಘಟಾನುಘಟಿ ನಾಯಕರು ನಮ್ಮ ಜೆಡಿಎಸ್ ಪಕ್ಷದಿಂದಲೇ ಬಂದಿದ್ದು. ಅದಕ್ಕೆ ನಮ್ಮ ರಾಜ್ಯಾಧ್ಯಕ್ಷರಾದ ಕುಮಾರಸ್ವಾಮಿ ಅವರು ಜೆಡಿಎಸ್ MLAಗಳನ್ನು ಸೃಷ್ಟಿಸುವ ಫ್ಯಾಕ್ಟರಿ ಎಂದಿದ್ದಾರೆ. ಸ್ವಾರ್ಥ ರಾಜಕಾರಣದಲ್ಲಿ ಇವೆಲ್ಲ ನಡೆಯುತ್ತದೆ. ಯಾರೇ ಹೋದರೂ ಹೊಸ ನಾಯಕರನ್ನ ಸೃಷ್ಟಿ ಮಾಡುವ ಶಕ್ತಿ ನಮ್ಮ ಪಕ್ಷಕ್ಕಿದೆ ಎಂದರು. 40 ವರ್ಷದಿಂದ ಸದೃಢವಾಗಿ ಹೋರಾಟ ಮಾಡ್ತಾರೆ. ಅವರು ಮಾತು ನಾವು ಹಂಗೆ ನೋಡಕ್ ಹೋದ್ರೆ ಎಲ್ಲಾ ಪಕ್ಷದಲ್ಲೂ ನಮ್ಮ ಲೀಡರ್ ಇದ್ದಾರೆ. ನಮ್ದೇ ಶಾಸಕ ನಮ್ಮೆಲ್ಲ ಆಗ್ಬೋದು ಶಾಸಕರು ಮುಖ್ಯಮಂತ್ರಿನೂ ಆಗೋಗ್ತದೆ. ನಮ್ಮ ಪಕ್ಷ ಕುಮಾರಸ್ವಾಮಿ ಹೇಳಿದಂಗೆ ಇದು MLA ಮ್ಯಾನುಫ್ಯಾಕ್ಚರ್ ಮಾಡುವಂತ ಪಕ್ಷ. ಆಮೇಲೆ ಅವರು ಸ್ವಾರ್ಥಕ್ಕೆ ಅವ್ರು ಬೇರೆ ಕಡೆ ಹೋಗ್ತಾರೆ. ಆದ್ರೆ ಯಾವತ್ತೂ ದ್ರವ್ಯಗಳಿಲ್ಲ.
ನಮ್ಮ ಲೀಡರ್ಸ್. ಅವ್ರು ಮತ್ತೊಬ್ಬರನ್ನ ಬೆಳೆಸಿದ್ರು, ಈ ಪಕ್ಷನ ಉಳಿಸಿದ್ರು, ಈ ರಾಜ್ಯನ ಉಳಿಸಿದರೆ ರಾಜ್ಯದ ಹಿತದೃಷ್ಟಿಯಿಂದ ಪಕ್ಷನ ಮುಂದುವರೆದ್ರು. ಏನ್ ಮಾಡ್ತಾರೆ ಒಂದು ಸ್ವಾರ್ಥ ಇದ್ದವರು ಅವ್ರ ಗೆದ್ದ ಮೇಲೆ ನಾನು ಮತ್ತೆ ಮುಂದೆ ಹೋಗ್ಬೇಕು, ಮತ್ತೆ ನಿರಂತರವಾಗಿ ಇರಬೇಕು ಅನ್ನೋ ನಿಟ್ಟಿನಲ್ಲಿ ಹೋಗ್ಕೊಡ್ಬೇಕು. ಮುಖ್ಯಮಂತ್ರಿಗಳೇ ನಮ್ಮದೇ ಪ್ರಾಡಕ್ಟ್ ಅಲ್ವಾ ಅದು. ನೀವು ಹಂಗೆ ನೋಡಕ್ ಹೋದ್ರೆ ಆ ಮೂಲ ಪ್ರಾಡಕ್ಟ್ ಎಲ್ಲಿಗೂ ಒಂದು ಲೇಬಲ್ ಹಾಕಕ್ ಹೋದ್ರೆ ವಿಧಾನಸೌಧದಲ್ಲಿರುವ ಅರ್ಧಕ್ಕಿಂತ ಹೆಚ್ಚಿನ ಮೇಲೆ ಇಲ್ಲಿದೆ ಬರ್ತಾರೆ, ಇಲ್ಲಿದೆ ಲೇಬಲ್ ಹಾಕಿ ಬರ್ತಾರೆ. ಸನ್ಮಾನ್ಯ ಕಾಗೇರಿಯವರು MP ಅಭ್ಯರ್ಥಿ ಆದಾಗ ಪಕ್ಷದಲ್ಲೂ ಗೊಂದಲ ಇತ್ತು. ಚುನಾವಣೆ ಆದ್ಮೇಲೆ ಸನ್ಮಾನ್ಯ ಕಾಗೇರಿಯವರು ಕೊಟ್ಟಂತ ಹೇಳಿಕೆ ನಮಗೆ ನಮ್ಮ ಕೆಲಸ ಮಾಡೋದಕ್ಕೆ ಒಂದು ಧನ್ಯವಾದ ಹೇಳಿದ್ದಾರೆ ಅನ್ನೋದು ನಮ್ಗೆ ಅನಿಸಿದೆ. ಯಾಕಂದ್ರೆ ಅವರು ಮುಕ್ತ ಕಂಠದಲ್ಲಿ ಹೇಳಿದ್ದಾರೆ, JDS ಪಕ್ಷವು ನಮ್ಗೆ ಗೆಲ್ಲೋದಕ್ಕೆ ಕಾರಣ ಆಯಿತು. ಈ ಮಟ್ಟಕ್ಕೆ ನಾನು ಏನಾದ್ರು ಗೆಲುವು ಸಾಧಿಸಿದ್ದೀನಿ ಅಂದ್ರೆ JDS ಪಕ್ಷದವರು ಅದರಲ್ಲಿ ಕಾರ್ಯಕರ್ತರು ಅಂತ ಅವರೇ ಹೇಳಿದ್ದಾರೆ. ಹಾಗಾಗಿ ನಮ್ಗೆ ಯಾರು ಏನು ಹೇಳಿದ್ದಾರೆ ನಮ್ಗೆ ಗೊತ್ತಿಲ್ಲ. ನಮ್ಗೆ ಗೊತ್ತಿಲ್ಲದಿರೋದ್ರ ಬಗ್ಗೆ ನಾನು ಚರ್ಚೆ ಮಾಡೋಕ್ಕೆ ಇಷ್ಟಪಡುತ್ತಾ. ಬಟ್ ಗೆದ್ದಂತವ್ರು ಸ್ಪಷ್ಟವಾಗಿ ಹೇಳ್ತಾರೆ. ಈ ಸಂದರ್ಭದಲ್ಲಿ ಜೆಡಿಎಸ್ ಕುಮಟಾ ತಾಲೂಕು ಅಧ್ಯಕ್ಷ CG ಹೆಗಡೆ, ಹೊನ್ನಾವರ ಅಧ್ಯಕ್ಷ TT ನಾಯ್ಕ್, ಪ್ರಮುಖರಾದ ಉಪೇಂದ್ರ ಪೈ, ಸಿರ್ಸಿ, ಅಜಿತ್ ಪೊಕಳೆ ಕಾರವಾರ, ದತ್ತ ಪಟಗಾರ್ ಕುಮಟಾ, ರಾಜೇಶ್ವರ ಅಡಿ, ಸತೀಶ್ ಹೆಗಡೆ, ಹರೀಶ್ ಗೌಡ, ಸಂಗೂರು ಮಠ, ಕುಸುಮಾ ಗೌಡ, PN ಅಂತೋಜಿ ಇತರರಿದ್ದರು. ಕೆನರಾ ಪ್ಲಸ್ ನ್ಯೂಸ್ ಕುಮಟಾ.